ನಮಸ್ಕಾರ ವೀಕ್ಷಕರೇ. ಅಮಾವಾಸ್ಯೆ, ಚಂದ್ರನಿಲ್ಲದ ರಾತ್ರಿ. ನಾವು ಅಮಾವಾಸ್ಯೆ ದಿನ ಬಂದ್ರೆ ಸಾಕು ಸ್ವಲ್ಪ ಭಯ ಪಡ್ತೀವಿ. ಇದಕ್ಕೆ ಕಾರಣ ಬಹಳಷ್ಟಿದೆ. ಆದ್ರೆ ಸಾಮಾನ್ಯವಾಗಿ ನಾವು ಅಮಾವಾಸ್ಯೆ ದಿನ ಯಾವುದೇ ರೀತಿಯ ಶುಭ ಕಾರ್ಯಕ್ರಮಗಳನ್ನ ಮಾಡೋದಿಲ್ಲ. ಆದ್ರೆ ಅಮಾವಾಸ್ಯೆ ದಿನದಂದು ನಾವು ನಮ್ಮ ಪಿತೃಗಳಿಗೆ ತರ್ಪಣವನ್ನ ಬಿಡ್ತೀವಿ. ಅವರ ಆತ್ಮವನ್ನ ಸ್ಮರಿಸಿ ಪೂಜೆ ಕೂಡ ಮಾಡ್ತೀವಿ. ಕೆಲವೊಂದು ಮೂಢನಂಬಿಕೆಗಳ ಪ್ರಕಾರ ಈ ದೆವ್ವ ಭೂತಗಳು ಅಮಾವಾಸ್ಯೆ ದಿನದಂದೇ ಬಹಳ ಸ್ಟ್ರಾಂಗ್ ಆಗಿರುತ್ತಂತೆ. ಜೊತೆಗೆ ಈ ಮಾಟ ಮಂತ್ರವನ್ನ ಅಮಾವಾಸ್ಯೆ ದಿನದಂದೇ ಮಾಡ್ತಾರೆ. ಹಾಗಾದ್ರೆ ಅಮಾವಾಸ್ಯೆಯ ಮಹತ್ವವೇನು? ಪುರಾಣ ಏನ್ ಹೇಳುತ್ತೆ? ವೈಜ್ಞಾನಿಕ ಕಾರಣ ಏನು? ಅಮಾವಾಸ್ಯೆ ಒಳ್ಳೆಯದ ಕೆಟ್ಟದ? ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನಾನ್ ನಿಮ್ಗೆ ತಿಳಿಸ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಆದ್ಯಂತ್ ಮೀಡಿಯಾ. ನಾನು ಸೌಜನ್ಯ ರಜತ್. ಅಮಾವಾಸ್ಯೆ ಚಂದ್ರನ ಕ್ಯಾಲೆಂಡರ್ನಲ್ಲಿ ತಿಂಗಳಿಗೊಮ್ಮೆ ಬರುತ್ತೆ. ಚಂದ್ರನು ಆಕಾಶದಿಂದ ಸಂಪೂರ್ಣವಾಗಿ ಇಲ್ಲದಿರುವ ಅತ್ಯಂತ ಕತ್ತಲೆಯ ರಾತ್ರಿ ಇದು. ಅಮಾವಾಸ್ಯೆ ಅನ್ನೋದು ಒಂದು ಖಗೋಳ ಘಟನೆ. ಅಮಾವಾಸ್ಯೆ ಚಂದ್ರನ ಒಂದು ಹಂತ. ಖಗೋಳಶಾಸ್ತ್ರದ ಪ್ರಕಾರ ಅಮಾವಾಸ್ಯೆ ಸೂರ್ಯ, ಚಂದ್ರ ಮತ್ತು ಭೂಮಿ ಒಂದೇ ರೇಖೆಯಲ್ಲಿ ಬರುವಂತಹ ಸಮಯವಾಗಿದೆ. ಈ ಸಮಯದಲ್ಲಿ ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಬರ್ತಾನೆ. ಹಾಗಾಗಿ ಭೂಮಿಯಿಂದ ನೋಡಿದಾಗ ಚಂದ್ರನ ಪ್ರಕಾಶಮಾನವಾದಂತಹ ಬೆಳಕು ಭೂಮಿಯಲ್ಲಿ ಕಾಣೋದಿಲ್ಲ. ಇದನ್ನೇ ನಾವು ಕರಾಳ ಚಂದ್ರ ಅಥವಾ ಹೊಸ ಚಂದ್ರ ಅಂತ ಕರಿತೀವಿ. ಆದ್ದರಿಂದಲೇ ಸಮುದ್ರದಲ್ಲಿ ಅಲೆಗಳು ಹೆಚ್ಚಾಗುತ್ತೆ. ನೀವು ನೋಡಬಹುದು, ಅಮಾವಾಸ್ಯೆ ಹುಣ್ಣಿಮೆಯ ಸಮಯದಲ್ಲಿ ಅಲೆಗಳು ಬಹಳ ಎತ್ತರಕ್ಕೆ ಹೋಗುತ್ತೆ. ಚಂದ್ರನ ಗುರುತ್ವಾಕರ್ಷಣೆಯು ಭೂಮಿಯ ವಾತಾವರಣದ ಮೇಲೂ ಸ್ವಲ್ಪ ಪರಿಣಾಮ ಬೀರುತ್ತೆ. ಆದ್ರೆ ಇದರ ಪರಿಣಾಮಗಳ ಬಗ್ಗೆ ಅಷ್ಟು ಸ್ಪಷ್ಟನೆ ಇಲ್ಲ. ಇನ್ನು ಆಧ್ಯಾತ್ಮಿಕ ಮಹತ್ವವನ್ನ ನೋಡ್ತಾ ಹೋದ್ರೆ ಬಹಳಷ್ಟಿದೆ. ಅಮಾವಾಸ್ಯೆ ಮಹತ್ವವು ಭಾರತೀಯ ಉಪಖಂಡದ ಅತ್ಯಂತ ಹಳೆಯ ಗ್ರಂಥ ವೇದಗಳಲ್ಲಿ ತನ್ನ ಬೇರುಗಳನ್ನ ಕಂಡುಕೊಂಡಿದೆ. ಅಮಾವಾಸ್ಯೆ ದಿನ ಯಾವುದೇ ಶುಭ ಕಾರ್ಯಕ್ರಮಗಳನ್ನ ಮಾಡೋದಿಲ್ಲ. ಆದ್ರೆ ದೀಪಾವಳಿ ಅಮಾವಾಸ್ಯೆ, ಶನಿ ಜಯಂತಿ, ವಟ್ಸಾವಿತ್ರಿ ವ್ರತ, ಮೌನಿ ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ ಹೀಗೆ ಅನೇಕ ಹಬ್ಬಗಳನ್ನ ಅತ್ಯಂತ ಕತ್ತಲೆಯ ರಾತ್ರಿಗಳಲ್ಲೇ ಆಚರಿಸಲಾಗುತ್ತೆ. ಇನ್ನು ಅಮಾವಾಸ್ಯೆ ಅರ್ಥವನ್ನ ನೋಡ್ತಾ ಹೋದ್ರೆ, ಅಮ ಅಂದ್ರೆ ಒಟ್ಟಿಗೆ, ವಾಸೆ ಅಂದ್ರೆ ಸಹಬಾಳ್ವೆ. ನಮ್ಮ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆ ದಿನವನ್ನ ಬ್ರಹ್ಮಾಂಡದ ಶಕ್ತಿಯು ಹೆಚ್ಚು ತೀವ್ರಗೊಳ್ಳುವ ಸಮಯ ಅಂತ ಕರೀತಾರೆ. ಅಮಾವಾಸ್ಯೆಯಂದು ದೇಹ ಮತ್ತು ಮನಸ್ಸು ಶುದ್ಧೀಕರಣಕ್ಕೆ ಹೆಚ್ಚು ಒಳಗಾಗುತ್ತೆ. ಹೆಚ್ಚಿನ ಹಿಂದೂಗಳು ತಮ್ಮ ದೇಹ ಮತ್ತು ಮೆದುಳನ್ನು ದುಷ್ಟ ಕಾರ್ಯಗಳ ಪರಿಣಾಮಗಳಿಂದ ಮುಕ್ತಿಗೊಳಿಸುವ ಉದ್ದೇಶದಿಂದ ಧಾರ್ಮಿಕ ಚಟುವಟಿಕೆಗಳನ್ನ ತಮ್ಮ ಮನೆಗಳಲ್ಲಿ ಮಾಡ್ತಾರೆ, ದೇವಸ್ಥಾನಗಳಲ್ಲಿ ಮಾಡ್ತಾರೆ. ಇನ್ನು ಪುರಾಣವನ್ನ ನೋಡ್ತಾ ಹೋದ್ರೆ, ಚಂದ್ರನು ದಕ್ಷನ 27 ಹೆಣ್ಣು ಮಕ್ಕಳನ್ನ ಮದುವೆಯಾಗ್ತಾನೆ. ಆದ್ರೆ ಅವರಲ್ಲಿ ಒಬ್ಬಳನ್ನ ಬಹಳ ಪ್ರೀತಿ ಮಾಡ್ತಾ ಇರ್ತಾನೆ. ಕೇಳಿದಂತಹ ದಕ್ಷನಿಗೆ ಬಹಳನೇ ಕೋಪ ಬರುತ್ತೆ. ದಕ್ಷನು ಚಂದ್ರನ ಕಾಂತಿ ಕ್ರಮೇಣ ಕಡಿಮೆಯಾಗಲಿ ಎಂದು ಶಾಪ ಕೂಡ ಕೊಟ್ಬಿಡ್ತಾನೆ. ನಂತರ ಕ್ಷಮೆ ಮತ್ತು ತಪಸ್ಸನ್ನ ಬೇಡಿದಂತಹ ಚಂದ್ರನಿಗೆ ದಕ್ಷನು ತನ್ನ ಶಾಪವನ್ನ ಬದಲಾಯಿಸ್ತಾನೆ. ಈ ರೀತಿಯಾಗಿ ತಿಂಗಳಿಗೊಮ್ಮೆ ದಕ್ಷನ ಕೃಪೆಯಿಂದ ಚಂದ್ರನು ಆಕಾಶದಿಂದ ಸಂಪೂರ್ಣವಾಗಿ ಕಣ್ಮರೆಯಾಗ್ತಾನೆ. ನಂತರ ಮತ್ತೆ ಹುಟ್ಟಿ ಬರ್ತಾನೆ. ಈ ರೀತಿಯ ಬಹಳಷ್ಟು ಕಥೆಗಳು ಅಮಾವಾಸ್ಯೆ ಬಗ್ಗೆ ಇದೆ. ಅಮಾವಾಸ್ಯೆಯ ಬಹಳ ಪ್ರಮುಖವಾದ ಅಂಶಗಳಲ್ಲಿ ಒಂದು ನಮ್ಮ ಪೂರ್ವಜರನ್ನ ಪೂಜೆ ಮಾಡೋದು. ಈ ದಿನದಂದು ಪೂರ್ವಜರ ಆತ್ಮಗಳು ಹೆಚ್ಚು ಸುಲಭವಾಗಿ ತಲುಪುತ್ತೆ ಎಂಬ ನಂಬಿಕೆ ನಮ್ಮಲ್ಲಿದೆ. ಹಾಗಾಗಿ ಅವರನ್ನ ಪ್ರಾರ್ಥನೆ ಮಾಡೋದು, ಅವರು ಇಷ್ಟಪಟ್ಟಂತಹ ಊಟವನ್ನ ಅವರಿಗೆ ಬಡಿಸೋದು, ನೀರಿನ ಮೂಲಕ ಅಂದ್ರೆ ತರ್ಪಣವನ್ನ ನೀಡಿ ಅವರನ್ನ ಗೌರವಿಸೋದು ನಮ್ಮ ಪದ್ಧತಿಯಾಗಿದೆ. ಹಾಗಾಗಿ ನವರಾತ್ರಿ ಮೊದಲು ಬರುವಂತಹ ಮಹಾಲಯ ಅಮಾವಾಸ್ಯೆ ದಿನವನ್ನ ನಮ್ಮ ಪೂರ್ವಜರನ್ನ ಗೌರವಿಸುವ ಪ್ರಮುಖ ದಿನ ಅಂತ ನಾವು ಪರಿಗಣಿಸ್ತೀವಿ.
ನಾವು ನಮ್ಮ ಪೂರ್ವಜರ ಪೂಜೆ ಮಾಡೋದ್ರಿಂದ ಅವರು ನಮ್ಮ ವಂಶಸ್ಥರಿಗೆ ಸಮೃದ್ಧಿ ಮತ್ತು ಸಂತೋಷದ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಇನ್ನು ಅಮಾವಾಸ್ಯೆ ಬಗ್ಗೆ ಬಹಳಷ್ಟು ಮೂಢನಂಬಿಕೆ ಇದೆ. ಈ ದಿನ ಯಾವುದೇ ಶುಭ ಕಾರ್ಯಕ್ರಮಗಳನ್ನ ಮಾಡೋದಿಲ್ಲ. ಕೆಲವರಂತೂ ಈ ದಿನವನ್ನ ಕೆಟ್ಟ ದಿನ ಅಂತಾನೆ ಪರಿಗಣಿಸ್ತಾರೆ. ಹಾಗಾಗಿ ಕೆಲವೊಮ್ಮೆ ಟ್ರಾವೆಲ್ ಕೂಡ ಮಾಡೋದಿಲ್ಲ. ಇದ್ರ ಬಗ್ಗೆ ಯಾವುದೇ ರೀತಿಯ ವೈಜ್ಞಾನಿಕ ಪುರಾವೆ ಇಲ್ಲ. ಆದ್ರೆ ಈ ಅಮಾವಾಸ್ಯೆ ದಿನದಂದು ಮಾನವ ದೇಹದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತೆ ಮತ್ತು ಮಾನವರ ಸ್ವಭಾವ ಹಾಗೂ ಅವರ ನಡವಳಿಕೆ ಮೇಲೂ ಪರಿಣಾಮ ಬೀರುತ್ತದೆ ಎಂಬ ನಂಬಿಕೆ ಇದೆ. ಅಮಾವಾಸ್ಯೆಯ ಚಂದ್ರನಿಲ್ಲದ ರಾತ್ರಿಯಲ್ಲಿ ನಮ್ಮ ಮಾನಸಿಕ ಸ್ಥಿತಿ ಮತ್ತು ದೈಹಿಕ ಸ್ಥಿತಿ ಸಾಕಷ್ಟು ಇಂಬ್ಯಾಲೆನ್ಸ್ ಆಗುತ್ತೆ. ಈ ರಾತ್ರಿಯಲ್ಲಿ ಎಲ್ಲಾ ಭಾವನೆಗಳು ಉತ್ತಂಗಕ್ಕೆ ಹೋಗುತ್ತೆ. ಹಾಗಾಗಿ ಈ ನಿರ್ದಿಷ್ಟ ರಾತ್ರಿಯಲ್ಲಿ ಕೆಲವರು ನಿಯಂತ್ರಣ ಕಳೆದುಕೊಂಡು ವಿಚಿತ್ರ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾರೆ. ಕೆಲವು ಸಂಸ್ಕೃತಿಗಳಲ್ಲಿ ಅಮಾವಾಸ್ಯೆ ರಾತ್ರಿಯನ್ನ ನಕಾರಾತ್ಮಕ ಶಕ್ತಿಗಳು ಅಥವಾ ದುಷ್ಟ ಶಕ್ತಿಗಳು ಹೆಚ್ಚು ಸ್ಟ್ರಾಂಗ್ ಆಗಿರುತ್ತೆ ಅಂತ ನಂಬಲಾಗುತ್ತೆ. ಇದು ಹೆಚ್ಚು ಕತ್ತಲೆ ಇರುವಂತಹ ಅಥವಾ ಬೆಳಕು ಕಡಿಮೆ ಇರುವಂತಹ ಕಾರಣದಿಂದ ಒಂದು ಮಾನಸಿಕ ಅಥವಾ ಸಾಂಸ್ಕೃತಿಕ ನಂಬಿಕೆ ಆಗಿರಬಹುದು. ಅಮಾವಾಸ್ಯೆ ಎಂದು ಯಾವುದೇ ರೀತಿಯ ಹೊಸ ವಿಷಯ, ಕೆಲಸ ಅಥವಾ ಯೋಜನೆಗಳನ್ನ ಆರಂಭ ಮಾಡೋದಿಲ್ಲ. ಈ ದಿನದಂದು ಕೂದಲನ್ನ ಕತ್ತರಿಸಬಾರ್ದು, ಜೊತೆಗೆ ಮರಗಳನ್ನ ಕಡಿಬಾರ್ದು ಅನ್ನೋ ನಂಬಿಕೆ ಕೂಡ ಇದೆ. ಕೆಲವು ದಶಕಗಳ ಹಿಂದಿನಿಂದಲೂ ರಾತ್ರಿ ಇಡೀ ತೆರೆದ ಆಕಾಶದ ಕೆಳಗೆ ತಿರುಗಾಡಬಾರದು ಅನ್ನೋ ನಂಬಿಕೆ ಕೂಡ ಇದೆ. ಕೆಲಸ ಎಷ್ಟು ಮುಖ್ಯವಾಗಿದ್ರೂ ಕೂಡ ಇಂದಿಗೂ ಸಹ ಅನೇಕ ಅಮಾವಾಸ್ಯೆಗಳ ಸಮಯದಲ್ಲಿ ಕತ್ತಲಾದ ನಂತರ ಹೊರಗೆ ಹೋಗೋದನ್ನ ನಾವು ತಪ್ಪಿಸ್ತೀವಿ. ಇನ್ನು ವೈದಿಕ ಜ್ಯೋತಿಷ್ಯದಲ್ಲಿ ಅಮಾವಾಸ್ಯೆಯನ್ನ ಗ್ರಹಗಳ ಪ್ರಭಾವವು ಬಲವಾಗಿರುವ ಸೂಕ್ಷ್ಮ ದಿನವೆಂದು ಪರಿಗಣಿಸಲಾಗುತ್ತೆ. ಇನ್ನು ಜಾತಕದಲ್ಲಿ ದುರ್ಬಲ ಚಂದ್ರನ ಸ್ಥಾನಗಳನ್ನ ಹೊಂದಿರುವಂತಹ ಜನರು ಹೆಚ್ಚಾಗಿ ಭಾವನಾತ್ಮಕವಾಗಿ ಕೆಲವೊಂದು ಕಷ್ಟಗಳನ್ನ ಅನುಭವಿಸ್ತಾರೆ ಅನ್ನೋ ನಂಬಿಕೆ ಇದೆ. ಆದ್ದರಿಂದ ಈ ದಿನದಂದು ಧ್ಯಾನ, ಆತ್ಮಾವಲೋಕನ ಮತ್ತು ಶಾಂತಚಿತ್ತದಿಂದ ಇರುವುದು ಒಳ್ಳೆಯದು. ಈ ಅಮಾವಾಸ್ಯೆ ದಿನಗಳಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಅನೇಕ ಜನರು ಅನುಸರಿಸುವ ಒಂದು ಆಚರಣೆಯಾಗಿದೆ. ಕೊನೆಯದಾಗಿ ಅಮಾವಾಸ್ಯೆ ಒಳ್ಳೆಯದಾ ಕೆಟ್ಟದಾ? ಅಮಾವಾಸ್ಯೆ ಒಳ್ಳೆಯದು, ಕೆಟ್ಟದಲ್ಲ. ಆದ್ರೆ ಕೆಲವೊಂದು ತಿಳುವಳಿಕೆಗಳು ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಸಂದರ್ಭಗಳನ್ನ ಆಧರಿಸಿ ಬದಲಾಗಿ ಹೋಗುತ್ತೆ. ನಮ್ಮ ಹಿಂದೂ ಧರ್ಮದಲ್ಲಿ ಈ ದಿನವನ್ನ ಆಧ್ಯಾತ್ಮಿಕವಾಗಿ ಮಹತ್ವಪೂರ್ಣ ದಿನ ಅಂತ ಕರೀತಾರೆ. ಇವತ್ತಿಗೂ ಕೂಡ ಅಮಾವಾಸ್ಯೆ ದಿನದಂದು ನಮ್ಮ ಮನೆಗಳಲ್ಲಿ ನಮ್ಮ ವಾಹನಗಳನ್ನ ತೊಳಿತೀವಿ, ಪೂಜೆ ಮಾಡ್ತೀವಿ. ನಮ್ಮ ಮನೆಗಳಲ್ಲಿ ಅಮಾವಾಸ್ಯೆ ಪೂಜೆ ಅಂತಾನೆ ಅವತ್ತಿನ ದಿನ ಪೂಜೆ ಕೂಡ ನಡೆಯುತ್ತೆ. ಇವತ್ತಿನ ವಿಷಯ ನಿಮಗೆ ಇಷ್ಟ ಆಯ್ತು ಅಂತ ನಾನು ನಂಬಿದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಆಗಿ. ಧನ್ಯವಾದಗಳು.